ಚೆನ್ನಾಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್. ನಾನಿವತ್ತು KFC ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಆ್ಯಕ್ಚುಲಿ ರಿಯಲ್ KFCಗಿಂತ ಒಂದು ಕೈ ಮೇಲೆ ಬಂತು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ನಾನಿಲ್ಲಿ ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ಸೊ ಇಲ್ಲಿ 1 kg ಚಿಕನ್ನ ತೊಗೊಂಡಿದ್ದೀನಿ ನಾನು. ಹಾಗಾಗಿ 1 ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಕಾಳು ಮೆಣಸು, ಆಮೇಲೆ ಸ್ವಲ್ಪ ಹ್ಯಾರಿಗೇನು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಅರಿಶಿನ ಪುಡಿ, ಮೊಸರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಜಾಸ್ತಿ ಹಾಕ್ಬಿಟ್ರೆ ಮತ್ತು ನೆಕ್ಸ್ಟ್ಗೆ ಡಿಪ್ ಮಾಡೋದಕ್ಕೆ ಹಾಕ್ತೀವಲ್ಲ ಹಿಟ್ಟು, ಅಲ್ಲೂ ಜಾಸ್ತಿ ಆಗಿಬಿಡುತ್ತೆ. ಸೊ ಹಂಗಾಗಿ ಎಲ್ಲ ಮಿನಿಮಲಾಗೆ ಹಾಕಬೇಕು. ನೆಕ್ಸ್ಟ್ ನಾನಿಲ್ಲಿ 2 ಬೌಲ್ ಮೈದಾನ ತೊಗೊಂಡಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು ಮೈದಾ. ಬೇರೆ ಯಾವ್ದು ಹಿಟ್ಟು ಹಾಕಿದ್ರೂ ಚೆನ್ನಾಗಿ ಬರೋಲ್ಲ, ಮೈದಾನೇ ಹಾಕಬೇಕು. ಇಲ್ಲಾಂದರೆ ಆಲ್ ಫ್ಲವರ್ ಹಿಟ್ಟು ಅಂತ ಬರುತ್ತೆ, ಎಲ್ಲ ಥರನೂ ಯೂಸ್ ಮಾಡೋ ಥರ ಮೈದಾ ಥರನೇ ಬರುತ್ತೆ ಸ್ವಲ್ಪ ಅದು. ಸೊ ಅದನ್ನು ಯೂಸ್ ಮಾಡ್ಕೊಂಡ್ರೂ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನೊಂದು 3/4 ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಒಂದು ಚಿಟಿಕೆ ಅರಿಶಿನ, ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ನಾನು ಮರ್ತೋದೆ, ಕಾರ್ನ್‌ಫ್ಲೋರ್‌ನ ಹಾಕಬೇಕು. ಕಾರ್ನ್‌ಫ್ಲೋರ್ ಮರ್ತೋಯ್ತು, 2 ಹಾಕಿದ್ಮೇಲೆ ನೆನಪಾಯ್ತು ಕಾರ್ನ್‌ಫ್ಲೋರ್ ಹಾಕಿಲ್ಲ ಅಂತ. ನೆಕ್ಸ್ಟ್ ನಾನಿಲ್ಲಿ ಐಸ್ ಇರುತ್ತಲ್ಲ, ನಿಮ್ಮಲ್ಲಿ ಐಸ್ ಕ್ಯೂಬ್ಸ್ ಇದ್ದರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ನೀರನ್ನ ಹಾಕ್ಕೋಬೇಕು ಡಿಪ್ ಮಾಡೋದಕ್ಕೋಸ್ಕರ. ಐಸ್ ಕ್ಯೂಬ್ಸ್ ಬೇಕೇ ಬೇಕು. ಅಂದರೆ ತಣ್ಣಗಿರೋ ವಾಟ್ರ್ ಬೇಕೇ ಬೇಕು. ಸ್ವಲ್ಪ ವಾಮ್ ಇದ್ರೂ ಆಗೋಲ್ಲ, ಫುಲ್ ಕೋಲ್ಡ್ ಇರಬೇಕು ವಾಟ್ರು. ಅದಕ್ಕೊಂದು ಸಲ ಫಸ್ಟ್ ನಾವಿಲ್ಲಿ ಮೈದಾದ ಹಿಟ್ಟಿರುತ್ತಲ್ಲ ಅದಕ್ಕೆ ಹಚ್ಬಿಟ್ಟು, ಆಮೇಲೆ ನೀರಿಗೆ ಒಂದು 10 ನಿಮಿಷ ಬಿಡಬೇಕು. ಬಿಟ್ಟಾದಮೇಲೆ ಮತ್ತೆ ನೀರನ್ನ ತೆಗೆದು ಹಿಟ್ಟಿಗೆ ಹಾಕ್ಬಿಟ್ಟು ಅದುಂಬಾರ್ದು, ಪ್ರೆಸ್ ಮಾಡಬಾರ್ದು, ಮೇಲೆ ಹಂಗೆ ಹಿಟ್ಟನ್ನ ಉದುರಿಸ್ಬಿಟ್ಟು ಕೊಡೋಬೇಕು, ನೀಟಾಗಿ ಕೊಡವಿ ಇಡಬೇಕು. ಆವಾಗಲೇ ಒಂಥರ ಲೈನ್ ಥರ ಬರುತ್ತೆ, ಚೆನ್ನಾಗಿ KFC ಥರನೇ ಬರುತ್ತೆ. ಹಿಟ್ಟನ್ನ ಅದ್ಮಿದಷ್ಟು ಅದು ಮಾಮೂಲಿ ಕಬಾಬ್ ಥರ ಆಗಿಬಿಡುತ್ತೆ. ಅದುಂಬಾರ್ದು, ನೀಟಾಗಿ ಕೊಡಬೇಕು ಹಿಟ್ಟನ್ನ. ಮತ್ತು ಕಾರ್ನ್‌ಫ್ಲೋರ್ ಹಾಕೋದನ್ನು ಮರಿಬೇಡಿ ಆಯಿತಾ. ನಾನು 2 ಹಾಕಿದ್ಮೇಲೆ ನೆನಪಾಯ್ತು, ಆಮೇಲೆ ಕಲಿಸ್ಬಿಟ್ಟು ಹಾಕಿದೆ. ಮತ್ತು 170 to 180 ಡಿಗ್ರಿಯಷ್ಟು ಆಯಿಲ್ನ ಕಾಯಿಸ್ಕೊಂಡಿರಬೇಕು. ಜಾಸ್ತಿ ಆಯಿಲ್ನ ಜಾಸ್ತಿ ಬಿಸಿನೂ ಕಾಯಿಸ್ಕೊಂಡಿರಬಾರ್ದು, ಜಾಸ್ತಿ ತಣ್ಣಗೂ ಇರಬಾರ್ದು, ಅಷ್ಟರಲ್ಲೇ ಬಿಡಬೇಕು. ನಂದು ಡಿಗ್ರಿ ಅದೆಷ್ಟಿದೆ ಅಂತ ನೋಡೋದಕ್ಕೆ ವೆಪನ್ ಇರಲಿಲ್ಲ ನನ್ನ ಹತ್ರ. ಸೊ ಹಂಗಾಗಿ ಒಂದು ಅಳತೆಯಲ್ಲಿ ನಾನು ಆ ಎಣ್ಣೆನ ಕಾಯಿಸ್ಕೊಂಡು ಬಿಟ್ಟೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ವೀಡಿಯೋಗೋಸ್ಕರ ಹೇಳ್ತಿಲ್ಲ, ನಿಜವಾಗ್ಲೂ ಚೆನ್ನಾಗಿ ಬಂತು. KFCಲಿ ಹಿಂದಿನ ದಿನ ತಿಂದಿದ್ದಕ್ಕೂ ನಾನು ಮಾಡಿ ತಿಂದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಆ್ಯಕ್ಚುಲಿ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿ ಬಂತು. ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನಾನು ಫುಲ್ ಎಲ್ಲದನ್ನೂ ಬಿಡಲಿಲ್ಲ, ಸ್ವಲ್ಪ ಎತ್ತಿಟ್ಟು ನಾಳೆಗೆ ಬಿಟ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು. ಇದು ಹಿಟ್ಟೂ ಅಷ್ಟೇ ನಾಳೆಗೆ ಯೂಸ್ ಮಾಡ್ಕೋಬೋದು. ನೀರು ಬೇಕಾದ್ರೆ ಚೆಲ್ಕೊಳ್ಳಿ. ಕೈನ ನೀರಿಗೆ ಹಿಟ್ಟಿಗೆ ಎದ್ದಿದ್ರಿಂದ ಸ್ವಲ್ಪ ವೇಸ್ಟ್ ಆಯಿತು ಹಿಟ್ಟು ಅಂತ ಹೇಳ್ಬೋದು ಅಷ್ಟೇ. ಮಾತ್ರ ಚಿಕನ್ ಮಾತ್ರ ಸಖತ್ತಾಗಿ ಬಂತು. ಯಾರಾದರೂ ಪಾರ್ಟಿ ಮಾಡೋದಾದರೆ ಈ ಥರ ಕಬಾಬ್ ಬದಲು ಈ ಥರ KFC ಥರ ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿ ಬರುತ್ತೆ. ನಮ್ಮ ಹಸ್ಬೆಂಡ್ ರಿಯಾಕ್ಷನ್ನ ಕೇಳಿ ಸಖತ್ತಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ. ಒಳಗೆಲ್ಲ ಮಸಾಲೆ ಹಿಡ್ದೈತಾ? ಚೆನ್ನಾಗಿದೆ. ಹಾಂ, ಅದು ಟೊಮೆಟೊ ಸಾಸು. ಸೊ ನಾನು ಯಾವ್ದಾದ್ರು ವ್ಲಾಗ್ ಮಧ್ಯೆ ಹಾಕೋಣ ಅಂದ್ಕೊಂಡೆ, ಆಮೇಲೆ ಅಂದ್ಕೊಂಡೆ ಬೇಡ, ವ್ಲಾಗ್ ಮಧ್ಯೆ ಸರಿ ಹೋಗಲ್ಲ, ಸಪ್ರೇಟ್ ಹಾಕೋಣ ಚೆನ್ನಾಗಿರುತ್ತೆ ಅಂತೇಳಿ ಸಪ್ರೇಟ್ ಹಾಕಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಫಾಲೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.